ಹಿಂದೂ ದೇವಸ್ಥಾನ ಅಲ್ಲ, ಇದು ಹಿಂದೂಗಳಿಗೆ ಪೂಜೆ ಮಾಡತಕ್ಕಂತಹ ಹಕ್ಕಿಲ್ಲ, ಇದು ಜೈನ ಸ್ವರೂಪದ್ದು. 2025 ಕೊನೆಯ ಭಾಗದ ಬಿಗ್ಗೆಸ್ಟ್ ಜೋಕ್ ಅಂತಾನೆ ಹೇಳ್ಬೋದು. SIT APP ಅಲ್ಲ, ಆತನ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡತಕ್ಕಂತಹ ಹೆಗ್ಗಡೆ ಕುಟುಂಬ ಮಾಡಬಾರ್ದು, ಎಂದೂ ಕೂಡ ಮಾಡಬಾರ್ದು. ದೇವಸ್ಥಾನವನ್ನು ಅಡ್ಡ ತರ್ತಕ್ಕಂಥ ಕೆಲಸವನ್ನ ನಮ್ಮ ಊರ್ದು ಓಲ್ಡ್ ಸ್ಕ್ರಿಪ್ಟ್ ಏನಂತಂದ್ರೆ, ದೇವಸ್ಥಾನವನ್ನ ಅಡ್ಡ ತಂದೆ ಇವರು ಬಚಾವಾಗ್ತಾ ಇರ್ತಕ್ಕಂಥದ್ದು. ಕೋಟಿ ಕುಳ ಎಂಟ್ರಿ, ನಮ್ದು ಗಟ್ಟಿ ಲಾಯರ್ ಎಂಟ್ರಿ. ಇನ್ನೇನು ಹೇಳ್ಬೇಕಾಗುತ್ತೆ ನಿಮಗೆ? ಜಯಮ್ಮ ಅಂತೇಳಿ ಅವ್ರ ಹೆಸರು ಗೊತ್ತಿದೆ, ಅವರ ವಿಳಾಸ ಗೊತ್ತಿದೆ, ಆದ್ರೆ ಅದು ಅಪರಿಚಿತ ಹೆಂಗಸು. ಅವರ ತಾಯಿ ಒಂದು ಹಿಡಿ ಮಣ್ಣಾಕ್ಲಿಕ್ಕೆ ಆಗ್ಲಿಲ್ವಲ್ಲ, ಆಕೆ ಸಂತ್ರಸ್ತಳಲ್ವಾ? ಅದು ನಾವು ಸುಳ್ಳು ಕಥೆಗಳನ್ನ ಹೇಳ್ತಾ ಇಲ್ಲ, ಕಟ್ಟು ಕಥೆಗಳನ್ನ ಹೇಳ್ತಾ ಇಲ್ಲ, ಕಲ್ಪನೆಯನ್ನು ಹೇಳ್ತಾ ಇಲ್ಲ, ವಾಸ್ತವ ಸತ್ಯಾಂಶವನ್ನು, ಇದು ಪೊಲೀಸ್ ದಾಖಲೆಗಳು ಇಲ್ಲಿ ಇರುವಂತಹ ಸತ್ಯಾಂಶವನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸಾಲು ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು. ಒಂದು BLR ಪೋಸ್ಟ್ ಒಂದು ಸ್ಫೋಟಕ ವರದಿಯನ್ನ ಮಾಡಿರ್ತಕ್ಕಂಥದ್ದು. ಈ BLR ಸ್ಫೋಟಕ ವರದಿಯನ್ನ ನಾವು ಹೇಗೆ ನಂಬಬೇಕು ಮತ್ತು ಇದರ ಸತ್ಯತೆ ಏನು, ಇದರ ವರದಿಯನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಬಂಧುಗಳೇ, ಈ ಒಂದು BLR ವರದಿ, ಸ್ಫೋಟಕ ವರದಿ ಏನಿದೆ, ಈ ಸ್ಫೋಟಕ ವರದಿಯನ್ನ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ಒಂದು SIT ಏನ್ ಮಾಡಿತ್ತು ಅಂತಂದ್ರೆ, ಒಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಕಂಪ್ಲೇಂಟ್ ರಿಪೋರ್ಟ್ ಅಂದ್ರೆ 3923 ಪುಟಗಳ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ತದನಂತರವಾಗಿ ಈ ವರದಿ ಯಾರಿಗೂ ಕೂಡ ಕೊಡಬಾರದು, ಇದು ಗೌಪ್ಯವಾಗಿರ್ಬೇಕು ಅಂತ ಹೇಳಿತ್ತು. ನಂತರ ಸೌಜನ್ಯ ಪರ ಹೋರಾಟಗಾರರಾದಂತಹ ಆ ಹೋರಾಟಗಾರರ ಪರ S ದೊರೆರಾಜು ವಕೀಲರು ಏನ್ ಮಾಡ್ತಾರೆ, ವಾದವನ್ನ ಮಂಡಿಸಿ ಈ ವರದಿಯನ್ನ ನೀವು ಹೋರಾಟಗಾರರಿಗೆ ಕೊಡಬೇಕು ಅನ್ನುವಂತಹ ವಾದವನ್ನ ಮಂಡಿಸ್ತಾರೆ. ಆಗ ನ್ಯಾಯಾಲಯ ಕೂಡ ಒಪ್ಪುತ್ತೆ. ಈಗ 1100 ಪುಟಗಳ ವರದಿ ಕೂಡ ಇವತ್ತು ಸೌಜನ್ಯ ಹೋರಾಟಗಾರರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನೇನು ಇವತ್ತು 3ನೇ ತಾರೀಕು ಆದೇಶ ಆಗಬೇಕು ಎನ್ನುವಂಥದ್ದು. ಅಂದ್ರೆ ಈ ಒಂದು ಸಾಮೂಹಿಕ ಸಮಾಧಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯಾಯಾಲಯ ಒಂದು ಆದೇಶವನ್ನ ಹೊರಡಿಸಬೇಕು ಅನ್ನುವಂಥರಷ್ಟರಲ್ಲಿ ಒಂದು ದಗಲ್ಬಾಜಿ ಕೆಲಸ ನಡೀತಕ್ಕಂಥ ಕೆಲಸ ಆಗುತ್ತೆ. ಅದನ್ನ BLR ಪೋಸ್ಟ್ ಸ್ಫೋಟಕ ವರದಿಯನ್ನು ಮಾಡಿದೆ. ಆ BLR ಸ್ಫೋಟಕ ವರದಿಯನ್ನ ನಾನು ಈಗ ಹೇಳ್ತಾ ಹೋಗ್ತೇನೆ, ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ, ಅದಕ್ಕೆ ಕ್ಲಾರಿಟಿಯನ್ನು ಹಾಗೆ ಕೊಡ್ತಾ ಹೋಗ್ತೇನೆ. ಒಂದು ವೇಳೆ ಸಾಮೂಹಿಕ ಸಮಾಧಿ ಪ್ರಕರಣದಲ್ಲಿ ತನ್ನನ್ನು ಸಂತ್ರಸ್ತೆ ಎಂದು ಪರಿಗಣಿಸುವಂತೆ ಕೋರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನವು ದೂರು ವರದಿಯನ್ನು ಇತ್ಯರ್ಥಪಡಿಸುವ ಬೆಳ್ತಂಗಡಿ ನ್ಯಾಯಾಲಯವನ್ನು ಸಂಪರ್ಕಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನದ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಬಲಿಪಶುಗಳಲ್ಲದ ಕಾರಣ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ವಿರೋಧಿಸುತ್ತದೆ ಎಂದು ರಾಜ್ಯ ಸರ್ಕಾರದ ಉನ್ನತ ಮೂಲಗಳು BLR ಪೋಸ್ಟ್ ಕಮ್ಗೆ ತಿಳಿಸಿವೆ. ಸಾಮೂಹಿಕ ಸಮಾಧಿ ಪ್ರಕರಣದ ಸಂತ್ರಸ್ತೆ ನ್ಯಾಯಾಲಯವೇ ಆಗಿದ್ದು, ಆರೋಪಿ CN ಚಿನ್ನಯ್ಯ ನ್ಯಾಯಾಲಯದ ವಿರುದ್ಧ ಸುಳ್ಳು ಹೇಳಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ನ್ಯಾಯಾಲಯವು ದೂರುದಾರನಾಗಿರುವುದರಿಂದ ಇದು ಈ ಪ್ರಕರಣದಲ್ಲಿ ಬಲಿಪಶುವೂ ಆಗಿದೆ ಎನ್ನುವಂತಹ ಮಾತನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು 2025ನೆಯ ಬಿಗ್ಗೆಸ್ಟ್ ಜೋಕ್, ಅಂದ್ರೆ ಕೊನೆಯ ದಿನದ ಬಿಗ್ಗೆಸ್ಟ್ ಜೋಕ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಜವಾದ ಸಂತ್ರಸ್ತರು ಯಾರು ಅಂದ್ರೆ, ಇಲ್ಲಿ ದೇವಾಲಯವನ್ನ ಸಂತ್ರಸ್ತರು ಅಂತೇಳಿ ಮತ್ತೆ ದೇವರಿಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಅದೇ ಪೂಜ್ಯರ ಕುಟುಂಬ ಎನ್ನುವಂಥದ್ದು. ಅದೇ ಪೂಜ್ಯರ ಕುಟುಂಬ. ಯಾಕೆ ಅಂತಂದ್ರೆ, ಇದು ಧರ್ಮಸ್ಥಳ ಪ್ರಕರಣದಲ್ಲಿ ನಿಜವಾದ ಸಂತ್ರಸ್ತರು ಯಾರು ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರೆ, ಈಗ ವೇದಾವಲ್ಲಿ ಸತ್ತಿದ್ದಾಳೆ, ಆಕೆ ಸಂತ್ರಸ್ತಳಲ್ವಾ? ಹೌದು. ಪದ್ಮಲತಾ ಸತ್ತಿದ್ದಾಳೆ, ನಾರಾಯಣ ಆನೆ ಮಾವುತ ಪ್ರಕರಣದಲ್ಲಿ ನಾರಾಯಣ ಸತ್ತಿದ್ದಾರೆ, ಸಫಲ್ಯ, ಆತ ಸಂತ್ರಸ್ತ. ಯಮುನಾ ಸತ್ತಿದ್ದಾಳೆ, ಆಕೆ ಸಂತ್ರಸ್ತ. ಸೌಜನ್ಯ ಸತ್ತಿದ್ದಾಳೆ, ಆಕೆ ಸಂತ್ರಸ್ತಳು. ಪದ್ಮಲತಾ ಸತ್ತಿದ್ದಾಳೆ, ಆಕೆ ಸಂತ್ರಸ್ತಳು. ಇವರೆಲ್ಲರೂ ಕೂಡ ಬಗೆಹರಿಯದ ಸಮಸ್ಯೆಗಳು ಏನಿದ್ದಾವೆ, ಇವೆಲ್ಲವೂ ಕೂಡ ಇವರು ನಿಜವಾದ ಸಂತ್ರಸ್ತರು. ಇವರ ಕುಟುಂಬ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದೆ ಇವತ್ತಿಗೂ ಕೂಡ. ಇವರು ನಿಜವಾದ ಸಂತ್ರಸ್ತರ ಆಗಿದ್ದಾರೆ ಎನ್ನುವಂತಹದ್ದು. ಧರ್ಮಸ್ಥಳದಲ್ಲಿ ಹೇಳ ಹೆಸರಿಲ್ದೇನೆ ಅವತ್ತೇ ಮಣ್ಣಾಗಿ ಹೋದ್ರಲ್ಲ, ಅವರು ಸಂತ್ರಸ್ತರಲ್ವಾ? ಅವತ್ತೇ ಬಾಡಿ ಸಿಗುತ್ತೆ, ಅವತ್ತೇ ದಫನ್ ಆಗುತ್ತೆ. ಇವರುಗಳು ನಿಜವಾದ ಸಂತ್ರಸ್ತರು. ಇವೆಲ್ಲವೂ ಕೂಡ ಪೊಲೀಸ್ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು. ನಾವು ಸುಳ್ಳು ಕಥೆಗಳನ್ನ ಹೇಳ್ತಾ ಇಲ್ಲ, ಕಟ್ಟು ಕಥೆಗಳನ್ನ ಹೇಳ್ತಾ ಇಲ್ಲ, ಕಲ್ಪನೆಯನ್ನು ಹೇಳ್ತಾ ಇಲ್ಲ, ವಾಸ್ತವ ಸತ್ಯಾಂಶವನ್ನು, ಇದು ಪೊಲೀಸ್ ದಾಖಲೆಗಳಲ್ಲಿ ಇರುವಂತಹ ಸತ್ಯಾಂಶವನ್ನೇ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲಾದ್ರೂ ಒಂದು ಹೆಣ ಬಿದ್ರೆ ಕನಿಷ್ಠ ಅವರಿಗೆ ಸಂಬಂಧಿಕರಿಗೆ ಬಾಡಿ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ ಒಂದು 3 ದಿವಸನಾದರೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ಇರ್ತಕ್ಕಂತಹ ಕೆಲಸ ನಡೆಯುತ್ತೆ. ಆದ್ರೆ ಇಲ್ಲಿ ಧರ್ಮ
ಧರ್ಮಸ್ಥಳದಲ್ಲಿ ಮಾತ್ರ ಆ ಕೆಲಸಗಳು ಆಗೋದೇ ಇಲ್ಲ. ಅವತ್ತೇ ಬಾಡಿ ಸಿಗುತ್ತೆ, ಅವತ್ತೇ ದಫನ್ ಆಗುತ್ತೆ. ಆ ಕುಟುಂಬಗಳು ಇವತ್ತು ಪರಿತಪಿಸ್ತಾ ಇವೆ. ಆ ಕುಟುಂಬಗಳು, ಆ ಹೆಣಗಳು ಇವತ್ತು ಪರಿತಪಿಸ್ತಾ ಇವೆ. ಅವರು ನಿಜವಾದ ಸಂತ್ರಸ್ತರು. ಯಾಕೆಂತಂದ್ರೆ ಈ ಹಳೆ ಕಾಲದ್ದು, ಹಳೆ ವರ್ಷದ್ದು ಈಗ ಇತ್ತೀಚೆಗೆ 2000ದಿಂದ 2000 ಆಚೆಗಾದ್ರೂ ಕೂಡ ಇನ್ನು ಈ ರೀತಿಯಿಂದ ಒಂದು 3 ದಿವಸನಾದ್ರೂ ಒಂದು ಹೆಣವನ್ನ ಪೋಸ್ಟ್ ಮಾರ್ಟಮ್ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಆದ್ರೂ ಮಾಡಬೇಕಾಗಿತ್ತು. ಒಂದು ಹೆಣವನ್ನ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಅದು ಯಾವುದೂ ಕೂಡ ನಡಿಲೇ ಇಲ್ಲ. ಕ್ಲಿಯರ್ ಮಾಡಿದ್ರಲ್ಲ, ಹಿಂದೆನೆ ಕ್ಲಿಯರ್ ಮಾಡಿದ್ರಲ್ಲ, ದಫನ್ ಮಾಡಿದ್ರಲ್ಲ, ನಿಜವಾಗ್ಲೂ ಕೂಡ ಅವರು ಸಂತ್ರಸ್ತರು. ಯಾಕಂದ್ರೆ ನೋಡಿ, 6/4/2010ರಲ್ಲಿ ಒಂದು ಧರ್ಮಸ್ಥಳದ ಒಂದು ಶರಾವತಿ ಲಾಡ್ಜಿನಲ್ಲಿ ಒಂದು ಹೆಣ್ಣಿನ ಕೊಲೆ ಆಗುತ್ತೆ. ಅವತ್ತೇ ದಫನ್ ಮಾಡ್ತಾರೆ. ಅದು ಕೂಡ ಅಸಹಜ ಸಾವಲ್ಲ, ಅದು ಕೂಡ ಅಸಹಜ ಅಂತ ಹೇಳ್ತಾರೆ. ಅವತ್ತೇ ದಫನ್ ಮಾಡ್ತಾರೆ. ಅದೇ ದಿವಸ ಒಂದು ಪುರುಷನ ಹೆಣ ಕೂಡ ಸಿಗುತ್ತೆ. ಅದು ಕೂಡ ಅವತ್ತೇ ದಫನ್ ಮಾಡ್ತಾರೆ. ಅಂದ್ರೆ ಆ ಗಂಡ ಹೆಂಡತಿ ಆಗಿರಬಹುದು, ಅಥವಾ ಸಂಬಂಧಿಕರಾಗಿರಬಹುದು, ಅಥವಾ ಬೇರೆ ಏನಾದರೂ ಆಗಿರಬಹುದು. ಒಂದು ಕೊಲೆ ಅಂತ ಹೇಳಿದ್ದ ರೆಕಾರ್ಡ್ ಆದರೂ ಕೂಡ ಅದನ್ನು ಕೂಡ ಅಸಹಜ ಶವ ಅಂತೇಳಿ ಅದನ್ನು ಕೂಡ ದಫನ್ ಮಾಡ್ತಕ್ಕಂಥದ್ದು. ಇವೆಲ್ಲವನ್ನೂ ಕೂಡ ನೋಡಿದರೆ ಆ ಕುಟುಂಬಗಳು ಅವರು ಸಂತ್ರಸ್ತರಲ್ವಾ, ನಿಜವಾದ ಸಂತ್ರಸ್ತರು ಆ್ಯಕ್ಚುಲಿ ಅವರು ಎನ್ನುವಂತಹ ಮಾತನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ನಂತರ 2/9/2003ರಲ್ಲಿ ಒಂದು 30-40 ವರ್ಷದ ಪ್ರಾಯದ ಗಂಡಸು ಮತ್ತು 10-12 ವರ್ಷದ ಹುಡುಗಿ ಹೊಳೆಯಲ್ಲಿ ಸತ್ತೋದ್ರು ಅಂತೇಳಿ ಅವತ್ತೇ ದಫನ್ ಮಾಡ್ತಿರಲ್ವಾ. ಆಯಿತು, ಅವರು ಒಂದು 10-12 ವರ್ಷದ ಹುಡುಗಿ ಏನಿದ್ದಾಳೆ ಅವ್ರ ಮಗಳು ಅಂತಾನೆ ತಿಳ್ಕೊಳ್ಳೋಣ. ಆಕೆ ಕಾಲು ಜಾರಿ ಇದ್ಲು ಅಂತೇಳಿ ತಿಳ್ಕೊಳ್ಳೋಣ. ಅವರ ತಂದೆ ಕಾಪಾಡಕ್ಕೆ ಹೋದ, ಆತನು ಕೂಡ ಕಾಲು ಜಾರಿ ಬಿದ್ದಾನೆ ಅಂತ ಅಂದ್ಕೊಳ್ಳೋಣ. ಅವರಿಗೆ ತಾಯಿ ಅಂತ ಇದ್ರಲ್ವಾ, ಆ ಹುಡುಗಿಗೆ ತಾಯಿ ಅನ್ನೋರಿದ್ರು, ಆ ಗಂಡನಿಗೆ ಹೆಂಡತಿ ಅಂತಕ್ಕಂಥವ್ರಿದ್ರು. ಅವ್ರಿಗೆ ಯಾಕೆ ತಿಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ? ಹೋಗ್ಲಿ 3 ದಿವಸನಾದರೂ ಇಟ್ಕೋಬೋದಾಗಿತ್ತಲ್ಲ ಸ್ವಾಮಿ. ಅವತ್ತು ಅದನ್ನು ಕೂಡ ಮಾಡಲಿಲ್ಲ. ಅವರು ನಿಜವಾದ ಸಂತ್ರಸ್ತರಲ್ವಾ ಎನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ 15/6/2009ರಲ್ಲಿ ಒಂದು ಸ್ನಾನಘಟ್ಟದ ಬಳಿ ಒಂದು 15 ವರ್ಷದ ಅಪರಿಚಿತ ಹೆಣ್ಣು ಮಗಳು ಎನ್ನುವಂಥದ್ದು ಇದೆ. ಅವರು ಕೂಡ ಅವತ್ತೇ ದಫನ್ ಮಾಡ್ತಿರಲ್ವಾ, ಆಕೆ ಸಂತ್ರಸ್ತಳಲ್ವಾ. 15 ವರ್ಷದ ಹೆಣ್ಣು ಹುಡುಗಿ ಯಾರಾದರೂ ಒಬ್ಬೊಬ್ಬರನ್ನೇ ಯಾರಾದರೂ ಕಳಿಸ್ತಾರಾ? ಇವತ್ತು ವಯಸ್ಸಾಗಿರ್ತಕ್ಕಂಥವ್ರ ಜೊತೆಗೆ ಯಾರಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಹದಿಹರೆಯದ 15 ವರ್ಷದ ಹೆಣ್ಣು ಮಗಳು, ಅವ್ರು ಒಂದು ತಂದೆ ಬಂದಿರ್ತಾರೆ, ಇಲ್ಲಾಂದ್ರೆ ತಾಯಿ ಬಂದಿರ್ತಾರೆ. ಅವ್ರು ಏನಾದ್ರು ಅಕಸ್ಮಾತ್ ಆಯ್ತು 15 ವರ್ಷದ ಹೆಣ್ಣು ಹುಡುಗಿ ಆಕೆ ಒಬ್ಬಳೇನೆ ಓಡ್ ಬಂದ್ಬಿಟ್ಲು ಧರ್ಮಸ್ಥಳಕ್ಕೆ, ದೇವಸ್ಥಾನಕ್ಕೆ ಅಂತ ಅಂದ್ಕೊಳ್ಳೋಣ. ಆದ್ರೆ ಅವರಿಗೆ ತಾಯಿ ತಂದೆ ಅನ್ನೋರು ಇದ್ರಲ್ವಾ, ಅವತ್ತೇ ಯಾಕೆ ದಫನ್ ಮಾಡ್ತೀರಾ? ಆ ಹೆಣ್ಣು ಹುಡುಗಿ ಸಂತ್ರಸ್ತಳಲ್ವಾ. ಅವರ ತಾಯಿ ಒಂದು ಹಿಡಿ ಮಣ್ಣು ಹಾಕ್ಲಿಕ್ಕೆ ಆಗ್ಲಿಲ್ವಲ್ಲ, ಆಕೆ ಸಂತ್ರಸ್ತಳಲ್ವಾ. ಆ ತಂದೆ ಒಂದಿಡಿ ಮಣ್ಣು ಹಾಕ್ಲಿಕ್ಕೆ ಆಗ್ಲಿಲ್ಲಲ್ವಾ, ಆಕೆ ಸಂತ್ರಸ್ತಳಲ್ವಾ. ಇವರು ನಿಜವಾದಂತಹ ಸಂತ್ರಸ್ತರು. ಶವ ಅವತ್ತೇ ದಫನ್ ಮಾಡ್ತಿದ್ರು, ಒಬ್ಬಳೇ ಬಂದಿರ್ತಾಳೆ, ಅವತ್ತೇ ದಫನ್ ಮಾಡ್ತಕ್ಕಂಥದ್ದು. ಈ ಕೆಲಸಗಳೆಲ್ಲ ನಡೀತಾ ಹೋಗುತ್ತೆ. ಇನ್ನು 13/10/2014ರಲ್ಲಿ ನೋಡೋದಾದ್ರೆ ಜಯಮ್ಮ ಎಂಬ ಅಪರಿಚಿತ ಹೆಂಗಸು. ನೋಡಿ, ಜಯಮ್ಮ ಅಂತೇಳಿ ಅವ್ರ ಹೆಸರು ಗೊತ್ತಿದೆ, ಅವರ ವಿಳಾಸ ಗೊತ್ತಿದೆ, ಆದ್ರೆ ಅದು ಅಪರಿಚಿತ ಹೆಂಗಸು. ಅಂದ್ರೆ ಇಲ್ಲಿ ಬೇಕು ಅಂತಾನೆ ಯಾರಿಗೂ ಬಾಡಿಯನ್ನ ಕೊಡ್ತಕ್ಕಂಥ ಕೆಲಸ ಆಗ್ಲಿಲ್ವಾ? ಇಲ್ಲಿ ಏನಾದ್ರೂ ನಡೆದಿತ್ತಾ? ಯಾಕೆ ಕೊಡ್ಲಿಲ್ಲ? ನ್ಯಾಯಯುತವಾಗಿ ಅವರು ಅಸಹಜ ಸಾವನ್ನು ಹೊಂದಿದ್ರೆ, ಅವರ ವಿಳಾಸ ಇದ್ರೆ ಅವರಿಗೆ ಕೊಡ್ತಕ್ಕಂತಹ, ಅವ್ರ ಕುಟುಂಬಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತಲ್ಲ. ಯಾಕೆ ಇಲ್ಲಿ ಮುಚ್ಚುಮರಿ ನಡೀತಾ ಇದೆ? ಅದು 2014ರಲ್ಲಿ ಇಂತಹ ಘಟನೆ ನಡೀತಾ ಇದೆ ಅಂತಂದ್ರೆ ಇಲ್ಲಿ ಅನುಮಾನ ಸೃಷ್ಟಿ ಆಗುವಂತೂ ಗ್ಯಾರಂಟಿ ಅಲ್ವಾ? ಇವರು ಸಂತ್ರಸ್ತರಲ್ವಾ? ಜಯಮ್ಮ ಎಂಬ ಅಪರಿಚಿತ ಹೆಂಗಸು, ವಿಳಾಸ ಗೊತ್ತಿದೆ, ಹೆಸರು ಗೊತ್ತಿದೆ. ಇವರ ವಿಳಾಸಕ್ಕೆ ಕಳಿಸುವಂತಹ ಮೃತದೇಹವನ್ನ ಕಳಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಖಾಸಗಿ ಆಸ್ಪತ್ರೆ ಯಾವುದು, ಹೆಗಡೆ ಆಸ್ಪತ್ರೆ 70 ಶವಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತೀರಾ? ಆತನೇ ಸ್ವತಃ ಹೇಳ್ಕೊಂಡಿದ್ದಾನೆ. ಇವೆಲ್ಲವೂ ಕಣ್ಣಿಗೆ ಕಾಣಿಸೋದಿಲ್ವಾ? ಇವರು ನಿಜವಾದಂತಹ ಸಂತ್ರಸ್ತರು. ಇವರು ಕೂಡ ನಿಜವಾದ ಸಂತ್ರಸ್ತರು. ಇವುಗಳನ್ನ ಯಾಕೆ ಇವರು ಮಾಧ್ಯಮಗಳು ಬರಿತಾ ಇಲ್ಲ? ಇವ್ರು ಯಾವುದೋ ಒಂದು ಬುರುಡೆ ಗ್ಯಾಂಗ್ ಡವಡವ, ಸೌಜನ್ಯ ಹೋರಾಟಗಾರರಿಗೆ ಡವಡವ, CV ನಾಗೇಶ್ ಖ್ಯಾತ ವಕೀಲ ಎಂಟ್ರಿ, ಕೋಟಿ ಕುಳ ಎಂಟ್ರಿ, ನಮ್ದು ಗಟ್ಟಿ ಲಾಯರ್ ಎಂಟ್ರಿ. ಇನ್ನೇನು ಹೇಳ್ಬೇಕಾಗುತ್ತೆ ನಿಮಗೆ? ಇವೆಲ್ಲವೂ ಹೇಳ್ಬೇಕಲ್ಲ. ಅದಕ್ಕೆ ಗಿರೀಶ್ ಮಠಣ್ಣವರ ಪದೇ ಹೇಳ್ತಾ ಇರ್ತಾರೆ. ಅವ್ರ ವಿಡಿಯೋನು ಕೂಡ ಇದರ ಬಗ್ಗೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ಕೂಡ ಬಿಟ್ಟಿದ್ದೀನಿ. ಅವ್ರು ಹೇಳ್ತಾ ಇರ್ತಾರೆ, ಒಂದು ಸೆಟ್ಟಿಂಗ್ ಸುರೇಂದ್ರ, ಒಂದು ಕಟಿಂಗ್ ಕನ್ಯಾಡಿ ಅವರು ಕೇಳ್ದಂಗೆ ಮಾಧ್ಯಮಗಳಿಗೆಲ್ಲ ಹಣ ಸುರಿತಾ ಇದಾರಲ್ವಾ, ಹಂಗಾಗಿ ಇವರು ಚಾರ್ಜ್ ಶೀಟು ಬೆಡ್ ಶೀಟು ವ್ಯತ್ಯಾಸ ಗೊತ್ತಿಲ್ಲದೆ ಚಾರ್ಜ್ ಶೀಟ್ ಅಂತ ಇದ್ದಾರೆ. ಹಂಗಾಗಿ ಇವ್ರು ಯಾರು ಕೂಡ ಪ್ರಸ್ತುತ ವಸ್ತುನಿಷ್ಠ ವರದಿಯನ್ನ ಮಾಡ್ತಾ ಇಲ್ಲ. ಆದ್ರೆ BLR ಪೋಸ್ಟ್ ಏನಿದೆ, ವಸ್ತುನಿಷ್ಠ ಅತ್ಯುನ್ನತ ಒಂದು
ಪಾರದರ್ಶಕತೆಯಿಂದ ಒಂದು ಪತ್ರಿಕೋದ್ಯಮದ ಮಾನದಂಡಗಳನ್ನು ಇಟ್ಟುಕೊಂಡು ಇವತ್ತು ಸತ್ಯಾಸತ್ಯತೆಯನ್ನು ಬರಿತಾ ಇರತಕ್ಕಂಥದ್ದು ಒಂದು BLR ವೆಬ್ಸೈಟ್. ನಿಜವಾಗ್ಲೂ ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಬೇಕಾದಂತಹ ಕೆಲಸವನ್ನು ಇವತ್ತು BLR ಪೋಸ್ಟ್ ವರದಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇನ್ನು BLR ಪೋಸ್ಟ್ನ ಮುಂದುವರೆದ ಭಾಗವಾಗಿ ಧರ್ಮಸ್ಥಳ ದೇವಸ್ಥಾನದ ಪರ ವಕೀಲರಾದ CV ನಾಗೇಶ್ ಮತ್ತು ಮಹೇಶ್ ಕಾಜೆ ಅವರು ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ ಎನ್ನುವಂಥದ್ದು. ಈ ಸುಳ್ಳು ವಿಚಾರಣೆಯಲ್ಲಿ ದೇವಾಲಯವನ್ನು ಬಲಿಪಶು ಎಂದು ನ್ಯಾಯಾಲಯ ಆರೋಪಿಸಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ನೀವು ನ್ಯಾಯಾಲಯ ದೇವಸ್ಥಾನವನ್ನೇ ಬಲಿಪಶು ಮಾಡಬೇಕು ಅಂತೇಳಿ ಇವರು ಪ್ರಾರ್ಥನೆ ಮಾಡಿದ್ರಂತೆ. ಒಂದು ನಂತರದಾಗಿ ಈ ಪ್ರಕರಣವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ ದೇವಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನ್ಯಾಯಾಲಯದ ವಿರುದ್ಧ ಸುಳ್ಳು ಹೇಳಲಾಗುತ್ತಿದೆ ಮತ್ತು ದೇವಾಲಯಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು PIL ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಿಸಿದ್ದಾರೆ. ಹೀಗಾಗಿ ದೇವಾಲಯದ ಅಧಿಕಾರಿಗಳಿಗೆ ಬಲಿಪಶುಗಳಂತೆ ವಿಚಾರಣೆ ನಡೆಸುವ ಹಕ್ಕಿದೆ ಎಂದರು ಎನ್ನುವಂಥದ್ದು. ಇದು 2025ರ ಕೊನೆಯ ಭಾಗದ ಬಿಗ್ಗೆಸ್ಟ್ ಜೋಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಮಹೇಶ್ ಕಜ್ಜಿ ಅವರು ಹೇಳ್ತಾರೆ, ಇವರು ಸುಪ್ರೀಂ ಕೋರ್ಟಲ್ಲಿ PIL ದಾಖಲಿಸಿದ್ದಾರೆ, ಇವರು ಒಂದಿಷ್ಟು ದೇವಸ್ಥಾನದ ಬಗ್ಗೆ ಇವರು ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಹೇಶ್ ಕಜ್ಜಿ ಅವರೇ, ನೀವು ಬೊಗಳೆ ಬಿಡ್ತಾ ಇರತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ನೀವು ವೆಬ್ಸೈಟ್ನೊಂದಿಗೆ ನೀವು ಮಾತಾಡಿದ್ದನ್ನು ನಾವು ಕೂಡ ನೋಡಿದ್ದೀವಿ. ನೀವು ಬೊಗಳೆ ಬಿಡ್ತಕ್ಕಂಥ ಕೆಲಸ ಬೇಡ, ನೀವು ದಾಖಲೆ ಹಿಡ್ಕೊಳ್ರಿ. ದಾಖಲೆ ಹಿಡ್ಕೊಂಡು ಸೌಜನ್ಯ ಹೋರಾಟಗಾರರು ಇವರು ಸುಪ್ರೀಂ ಕೋರ್ಟಲ್ಲಿ PIL ದಾಖಲಿಸಿದ್ರು, ಇಲ್ಲಿದೆ ನೋಡಿ, ಹಿಂಗೆ ಬರೆದಿದ್ದಾರೆ ಅನ್ನುವಂಥದ್ದನ್ನ ತೋರಿಸಿ ಹೇಳಿ, ದಾಖಲೆ ಹಿಡ್ಕೊಂಡು ಮಾತಾಡಿ. ನಿಮಗೆ ಶ್ರೀ ಮಂಜುನಾಥನ ವಿರುದ್ಧ ಒಂದೇ ಒಂದು ಪದ ಯಾರು ಕೂಡ ಬಳಸಿಲ್ಲ, ನೀವು ಒಂದೇ ಒಂದು ಪದ ಕೂಡ ನಿಮಗೆ ಸಿಗ್ಲಿಕ್ಕಿಲ್ಲ ಎನ್ನುವಂಥದ್ದು. ನೀವು ಬೊಗಳೆ ಬಿಡುವಂತಹ ಕೆಲಸ ಬೇಡ ಎನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಎನ್ನುವಂಥದ್ದು. ದೇವಸ್ಥಾನದ ಮಾಲೀಕರು ಎಂದು ಮಾಡಿದ ಅನಾಚಾರದ ಬಗ್ಗೆ, ಅಂದರೆ ಇವರೇ ಸ್ವತಃ ಧರ್ಮಸ್ಥಳದ ಹೆಗಡೆ ಕುಟುಂಬದವರೇ ಸ್ವತಃ ಇದು ಟ್ರಸ್ಟ್ ಅಂತ ಹೇಳಿದ್ದಾರೆ, ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂದರೆ ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತೇಳಿ ಇದು ಒಂದು ಸಂಸ್ಥೆ ಅಂತೇಳಿ ಅವರೇ ಕ್ಲಾರಿಫಿಕೇಶನ್ ಆಲ್ರೆಡಿ ಮಾಡಿದ್ದಾರೆ. ಇವರು ದೇವಸ್ಥಾನದ ಮಾಲೀಕರು ಎಂದು ಹೇಳಿಕೊಂಡು ಇವರು ಮಾಡಿರ್ತಕ್ಕಂಥ ಅನಾಚಾರದ ಬಗ್ಗೆ ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನು ಮಾಡಿರುವಂಥದ್ದು ಎನ್ನುವಂಥದ್ದು ಆ PIL ಅಲ್ಲಿ ಏನು ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು, ಅದು ನ್ಯಾಯವನ್ನು ಕೇಳಲಿಕ್ಕೆ ಅವರು ಮಾತನಾಡಿರ್ತಕ್ಕಂಥದ್ದು, ಒಂದು ಬರೆದಿರ್ತಕ್ಕಂಥದ್ದು. ಇನ್ನು ದೂರು ಕೊಟ್ಟವರನ್ನ ಆರೋಪಿಗಳನ್ನು ಮಾಡ್ತಕ್ಕಂಥದ್ದು ಇವ್ರ ಕೆಲಸ. ಈಗ ಎಲ್ಲಾದರೂ ಇವನು ಕೊಲೆ ಮಾಡಿದ್ದಾನೆ ಅಂತೇಳಿ ಯಾರಾದರೂ ಹೇಳಿದರೆ, ಆ ಕೊಲೆ ಮಾಡಿದ್ದಾನೆ ಅಂತೇಳಿ ಯಾರ ಮೇಲೆ ಸಂಶಯ ಬರುತ್ತೆ ಅವನನ್ನು ಆರೋಪಿಯನ್ನಾಗಿ ಮಾಡಬೇಕು, ತದನಂತರವಾಗಿ ತನಿಖೆ ಮಾಡಬೇಕು, ಸತ್ಯಾಸತ್ಯತೆ ಇದ್ದರೆ ಅವನನ್ನು ಅಪರಾಧಿ ಆಗ್ತಾನೆ. ಆವಾಗ ಇದು ನಡಿಬೇಕಾಗತ್ತೆ. ಈಗ ದೂರು ಕೊಟ್ಟವನು ಸಂತ್ರಸ್ತ ಆಗ್ತಾನೆ. ಇಲ್ಲಿ ಹಾಗಿಲ್ಲ, ದೂರು ಕೊಟ್ಟವರೇ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಯಾರ ಮೇಲೆ ಈಗ ಅನುಮಾನ ಇದೆ, ಸಂಶಯ ಇದೆ, ಅವನು ಆ್ಯಕ್ಚುಲಿ ಆರೋಪಿ ಆಗಬೇಕಾಗಿತ್ತು, ಅವನೇ ಈಗ ಸಂತ್ರಸ್ತ, ಅಂದರೆ ಅವನೇ ಈಗ ದೂರುದಾರನ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ. ಇದು ನ್ಯಾಯಾಲಯದ ಪಂಡಿತರು ಅಥವಾ ಕಾನೂನಿನ ಪಂಡಿತರು ಇದಕ್ಕೆ ದಯವಿಟ್ಟು ಸ್ವಲ್ಪ ಉತ್ತರವನ್ನು ಕೊಡಿ ಅವರಿಗೆ. ಅಂದರೆ ಈಗ ಯಾರು ದೇವಸ್ಥಾನವನ್ನೇ ಸಂತ್ರಸ್ತರು ಮಾಡಲಿಕ್ಕೆ ಹೊರಡಿರ್ತಕ್ಕಂಥವ್ರು, ಅಂದರೆ ಈ ಒಂದು ದೇವಸ್ಥಾನವನ್ನೇ ಸಂತ್ರಸ್ತ ಮಾಡಿ ದೇವಸ್ಥಾನವನ್ನು ಅಡ್ಡ ತಂದು ಅಪಪ್ರಚಾರ ಮಾಡತಕ್ಕಂಥ ಪೂಜ್ಯರ ಕುಟುಂಬ ಅಥವಾ ದಣಿಗಳ ಕುಟುಂಬ, ಧರ್ಮಸ್ಥಳದ ಚುಕ್ಕಾಣಿ ಹಿಡಿದಂತಹ ಕುಟುಂಬಕ್ಕೆ ಅವರಿಗೆ ಒಂದಿಷ್ಟು ಚೀಮರಿ ಹಾಕ್ತಕ್ಕಂಥ ಕೆಲಸಗಳನ್ನು ಒಂದಿಷ್ಟು ಕಾನೂನಿನ ಪಂಡಿತರು ಸ್ವಲ್ಪ ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ನನ್ನ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಎನ್ನುವಂಥದ್ದು. ಇನ್ನು ಅಷ್ಟೇ, ಇವ್ರದ್ದು ಏನಂತಂದರೆ ಓಲ್ಡ್ ಸ್ಕ್ರಿಪ್ಟ್, ದೇವಸ್ಥಾನ ಅಡ್ಡ ತರುವಂಥದ್ದು, ತಾವುಗಳು ಪಾರಾಗಲಿಕ್ಕೆ ಜನರಿಗೆಲ್ಲ ದೇವಸ್ಥಾನ ಅಡ್ಡ ತರೋದು, ಒಂದು ಸೆಟ್ಟಿಂಗ್ ಮಾಡೋದು, ಫಿಟ್ಟಿಂಗ್ ಮಾಡೋದು, ಇದೇ ಥರದ ಕೆಲಸಗಳನ್ನು ಇವ್ರು ಮಾಡ್ತಾರೆ. ಇವರು ಸುಪ್ರೀಂ ಕೋರ್ಟಲ್ಲಿ ಅಫಿದಾವಿತ್ತಲ್ಲಿ ಇದು ಹಿಂದೂ ದೇವಸ್ಥಾನ ಅಲ್ಲ, ಇದು ಹಿಂದೂಗಳಿಗೆ ಪೂಜೆ ಮಾಡತಕ್ಕಂಥ ಹಕ್ಕಿಲ್ಲ, ಇದು ಜೈನ ಸ್ವರೂಪದ್ದು ಅಂತೇಳಿ, ಇದು ದ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ, ಇದು ಒಂದು ಸಂಸ್ಥೆ, ಇದು ಟ್ರಸ್ಟ್ ಅಂತೇಳಿ ಇವರು ಹಾಕಿರ್ತಕ್ಕಂಥವ್ರು. ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾಕಿರ್ತಕ್ಕಂಥವ್ರು ಇವರು. ಈಗ ಮತ್ತೆ ದೇವಸ್ಥಾನವನ್ನು ಅಡ್ಡ ತಂದಿರ್ತಕ್ಕಂಥವ್ರು ಇವರೇ. ಆದರೆ ಗೂಬಿ ಕೂರಿಸ್ತಕ್ಕಂಥದ್ದು ಮಾತ್ರ ಹೋರಾಟಗಾರರಿಗೆ. ಯಾಕೆ ಅಂತಂದ್ರೆ ತಾವು ಬಚಾವಾಗಲಿಕ್ಕೆ ತಮ್ಮ ಬುಡಕ್ಕೆ ಬಂದು ನಿಂತ್ಕೊಂತಿದೆ, ಅವ್ರಿಗೆ ನಡುಕ ಸ್ಟಾರ್ಟ್ ಆಗಿದೆ. ಹಂಗಾಗಿ ಇವ್ರದ್ದು ಓಲ್ಡ್ ಸ್ಕ್ರಿಪ್ಟ್ ಏನಂತಂದ್ರೆ ದೇವಸ್ಥಾನವನ್ನು ಅಡ್ಡ ತಂದೆ ಇವರು ಬಚಾವಾಗ್ತಾ ಇರತಕ್ಕಂಥದ್ದು ಎಲ್ಲರೂ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ಎನ್ನುವಂಥದ್ದು. ಮತ್ತು ದೇವಸ್ಥಾನದ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗಿತ್ತು. ಈಗ ನಾವು ಎಲ್ಲ ಭಕ್ತರು ಏನು ಮಾಡ್ತೀವಿ, ನೀವೊಂದು ನಮಗೆ ಒಂದಿಷ್ಟು ನ್ಯಾಯ ಕೊಡಿಸಿ, ನಮಗೆ ನಾವು ಎಲ್ಲೂ ಕಾನೂನು ಬೇಡ, ಪೊಲೀಸ್ ಸ್ಟೇಷನ್ ಬೇಡ, ಏನು ಬೇಡ, ನಾವೊಂದು ಕಾಣಿಕೆ ಹಾಕ್ತೀವಿ ಅಂತೇಳಿ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕಾಣಿಕೆ ಹಾಕಿ ಬರ್ತೀವಿ. ದೇವರೇ ನಿನ್ನನ್ನು ನಂಬಿದ್ದೇವೆ ಅಂತೇಳಿ ಮಂಜುನಾಥನನ್ನು ನೆನೆದು ನಾವು ಹಾಕಿ ಬರ್ತೀವಿ, ನಮಗೆ ನ್ಯಾಯ ಕೊಡಿಸು ಅಂತೇಳಿ. ಆದರೆ ಇವರಿಗೆ ನಂಬಿಕೆನೇ ಇಲ್ಲ.
ಇವರಿಗೆ ನಂಬಿಕೆನೇ ಇಲ್ಲ. ಇವರೇ ಸ್ವತಃ ಸಿ ವಿ ನಾಗೇಶ್ ವಕೀಲರು, ಇವರು ಬುದ್ಧಿವಂತರು, ಇಂಟೆಲಿಜೆಂಟ್, ಅವರ ಒಂದು ಬುದ್ಧಿವಂತಿಕೆಗೆ ನಾವು ಗೌರವ ಕೊಡ್ತೀವಿ, ಕೊಳ್ಳೇಬೇಕು, ಕೊಟ್ಟೆ ಕೊಡ್ತೀವಿ. ಆದರೆ ಅವರಿಗೆ ಏನಿದೆ, ಸುಮಾರು ಏನಿಲ್ಲ ಅಂತಂದರೆ ಒಂದು 10 ಲಕ್ಷ ಮಿನಿಮಮ್ ಅವ್ರದ್ದು ಫೀಸ್ ಇದೆ. ಇವು ಕೆಲವೊಂದು ಸರಿ 25 ಲಕ್ಷ ಕೂಡ ತಗೊಳ್ತಾರೆ ಅಂತೇಳಿ ನಾವು ಕೇಳಿದ್ದೀವಿ. ಕರ್ನಾಟಕದ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ಲಾಯರ್ ಅಂದರೆ ಅದು ಸಿ ವಿ ನಾಗೇಶ್ ಅವರು. ಒಂದು ಎಲ್ಲಾದರೂ ಈ ಬಂದು ಹೋದೆಪ್ಪ ಅಂತಂದರೆ ಅವರಿಗೆ ಅವ್ರು ಸುಮ್ಮನೆ ಕೂತ್ಕೊಂಡು ಹೂಸ್ಬಿಟ್ಟು ಹೋದ್ರೂ 10 ಲಕ್ಷ ಕೊಡಬೇಕು ಅನ್ನುವಂಥದ್ದು ಗೊತ್ತಿರ್ತಕ್ಕಂಥದ್ದು. ಹಂಗಾಗಿ ಅಂಥ ಅತಿ ಹೆಚ್ಚು ಕಾಸ್ಟ್ಲಿಯೆಸ್ಟ್ ಲಾಯರ್ಗಳನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಭಕ್ತರು ಏನು ಮಾಡ್ತಾ ಇದ್ದಾರೆ, ಕಾಣಿಕೆ ಹಾಕಿ ಮಂಜುನಾಥನೇ ನೀನೇ ಕಾಪಾಡು ಅಂತೇಳಿ ನಾವು ಕಾಣಿಕೆ ಹಾಕಿ ಬಂದರೆ ನೀವುಗಳು ಅದೇ ದುಡ್ಡನ್ನು ಹಿಡ್ಕೊಂಡು ನೀವು ಲಾಯರ್ಗಳನ್ನ ಪರ್ಚೇಸ್ ಮಾಡ್ತೀರಿ. ಅಂದರೆ ಇಲ್ಲಿ ಒಂದು ಏನಂದರೆ, ನಿಮಗೆ ದೇವ್ರ ಮೇಲೆ ನಂಬಿಕೆ ಇಲ್ವಾ ಅನ್ನುವಂಥದ್ದು. ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಯಾಕಂದ್ರೆ ನೀವು ದೇವಸ್ಥಾನವನ್ನು ಅಡ್ಡ ತಂದಿದ್ರಿ. ಅದರ ಮಾಲೀಕರು ನೀವು ಹೊಣೆಗಾರರಾಗಿ ನೀವು ಬೇಕಾದ್ರೆ ಹೋಗಿ ಕೋರ್ಟಿಗೆ. ಆದರೆ ದೇವಸ್ಥಾನವನ್ನು ಅಡ್ಡ ತರ್ತಕ್ಕಂಥ ಕೆಲಸ ಮಾಡಬೇಡಿ. ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಮಾಡ್ತಕ್ಕಂತಹ ಹೆಗ್ಗಡೆ ಕುಟುಂಬ ಮಾಡಬಾರ್ದು, ಎಂದಿಗೂ ಕೂಡ ಮಾಡಬಾರ್ದು. ದೇವಸ್ಥಾನವನ್ನು ಅಡ್ಡ ತರ್ತಕ್ಕಂಥ ಕೆಲಸವನ್ನು ನಮ್ಮ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಧರ್ಮಸ್ಥಳದ ದೇವಸ್ಥಾನವನ್ನು ಇದುವರೆಗೂ ಅಡ್ಡ ತಂದಿಲ್ಲ. ಯಾವುದೋ ಒಂದು ಫೇಕ್ ವಿಡಿಯೋಗಳನ್ನು ಅವನ್ನ ಕಟ್ಟು ಪೇಸ್ಟು ಮಾಡ್ಕೊಂಡು ತುಂಡು ಮಾಡ್ಕೊಂಡು ಅಂಟಿಸ್ಕೊಂಡು ಫೇಕ್ ವಿಡಿಯೋಗಳನ್ನು ಹರಿದಾಡ್ತಕ್ಕಂತಹ ಬೊಗಳೆ ಬಿಡ್ತಕ್ಕಂತಹ ಕೆಲಸಗಳು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ನೀವು ಹೋರಾಟಗಾರರನ್ನು ನೀವು ಇವತ್ತು ಬಲಿಪಶುಗಳನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಆದರೆ ನೀವೇ ಬಲಿಪಶುಗಳಾಗಿ ನಿಂತಿದ್ದೀರಿ ಎನ್ನುವಂಥದ್ದು ಎಲ್ಲ ಜನರಿಗೆ ಗೊತ್ತಿದೆ ಅಂತಕ್ಕಂಥದ್ದು. ಇನ್ನು BLR ಪೋಸ್ಟ್ ಮುಂದುವರಿದ ಭಾಗವಾಗಿ ಫ್ಲಿಪ್ ಫ್ಲಾಪ್ ತಡರಾತ್ರಿ ಈ ವಿಷಯ ಕೈಗೆತ್ತಿಕೊಂಡಾಗ ಉಸ್ತುವಾರಿ ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ APP ಆಶಿತಾ ಮಾನ್ಯ ಅವರು ಕಾರ್ಯಕರ್ತರ ಅರ್ಜಿಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಆದರೆ ದೇವಾಲಯದ ಮನವಿಗೆ ಮೌಖಿಕವಾಗಿ ಒಪ್ಪಿಗೆ ನೀಡಿದರು. ಆದಾಗ್ಯೂ ಬುಧವಾರ ರಜೆಯಲ್ಲಿರುವುದರಿಂದ ಜನವರಿ 3ರಂದು ನಿಯಮಿತ APP ಹಾಜರಾಗಲಿದೆ ಎಂದು ಮಾನ್ಯ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು. 2ನೇ ಬಾರಿ ಅವರು ದೇವಾಲಯದ ಮನವಿಯನ್ನು ವಿರೋಧಿಸಲಿಲ್ಲ ಅಥವಾ ಒಪ್ಪಲಿಲ್ಲ. ಅವರು APP ಹಾಜರಾಗುತ್ತಾರೆ ಎಂದು ಹೇಳಿದರು. ಅಡ್ವೊಕೇಟ್ ಜನರಲ್ AG ಕಚೇರಿಯಿಂದ ಅನುಮತಿ ಪಡೆಯದೆ ದೇವಾಲಯದ ಅರ್ಜಿಗೆ ಒಪ್ಪಿಗೆ ನೀಡಿದ್ದಕ್ಕಾಗಿ ಹಿರಿಯ ಕಾನೂನು ಅಧಿಕಾರಿಗಳು ಉಸ್ತುವಾರಿ APP ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂದು ಕಾನೂನು ಇಲಾಖೆಯ ಮೂಲಗಳು ತಿಳಿಸಿವೆ ಎನ್ನುವಂಥದ್ದು. 2025ರ ಕೊನೆಯ ದಿನಾಂಕದಂದು ಒಂದು ದಗಲ್ಬಾಜಿ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ಇದೇ ಕಾರಣಕ್ಕಾಗಿ ಎನ್ನುವಂಥದ್ದು. ಇವರು ಏನು ಮಾಡ್ತಾರೆ ಅಂತಂದರೆ, ದೇವಸ್ಥಾನದ ಮುಖ್ಯಸ್ಥರ ಪರವಾಗಿ ನಾವು ಸಂತ್ರಸ್ತರು, ವಿ ಆರ್ ಮೈ ಲಾರ್ಡ್ ಅಥವಾ ಇವರ ಆನರ್, ಯಾಕಂದರೆ ಬೆಳ್ತಂಗಡಿ ನ್ಯಾಯಾಲಯ ಆಗಿರುವುದರಿಂದ ಇವರ ಆನರ್ ನಾವು ಸಂತ್ರಸ್ತರು, ನಾವು ಬಹುಶಃ ಸತ್ತು ಹೋಗಿದ್ದಾವೆ, ಇದು ಸಾಮೂಹಿಕ ಸಮಾಧಿ ಪ್ರಕರಣ, ಸಾಲು ಹೆಣಹೂತ ಪ್ರಕರಣದಿಂದ ನಾವು ಸತ್ತು ಹೋಗಿದ್ದೇವೆ, ಇವರ ಆನರ್, ಹಾಗಾಗಿ ನಾವು ಸಂತ್ರಸ್ತರು, ಹಾಗಾಗಿ ಅಂಥೇಳಿ ಇವರು ಏನು ಹೋಗಿದ್ದಾರಲ್ಲ, ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ, SITಗೆ ನಾವು ಒಂದು ಅಸಿಸ್ಟ್ ಮಾಡ್ತೀವಿ, ನಾವು ಒಬ್ಬರನ್ನು ಅಸಿಸ್ಟ್ ಮಾಡ್ತೀವಿ. ಅಂದರೆ SIT ಏನು ಇದೆ ಈಗ, ಅದಕ್ಕೆ ನಾವು ಒಬ್ಬ ಅಡ್ವೊಕೇಟನ್ನು ಕೊಡ್ತೀವಿ, ನಾವು ಅದಕ್ಕೆ ಸಹಾಯಕ ಮಾಡ್ತೀವಿ ಅಂತೇಳಿ ಇವರು ಹೋಗಿದ್ರು. ಆಗ ಏನು ಮಾಡ್ತಾರೆ ಅಂತಂದರೆ, SITಗೆ ಸಹಾಯ ಆಗೋಕೆ ತನಿಖೆ ಮಾಡಲಿಕ್ಕೆ ನಾವು ಒಬ್ಬ ಲಾಯರನ್ನು ಕೊಡ್ತೀವಿ, ನಿಮ್ಮ ಲಾಯರ್ ಅಯೋಗ್ಯ ಅನ್ನುವ ರೀತಿಯಲ್ಲಿ ಇವರು ಹೇಳ್ತಾರೆ. ಅದಕ್ಕೆ APP ಮೇಡಮ್ 5 ನಿಮಿಷಕ್ಕೆ ಎಸ್ ಅಂತ ಹೇಳ್ಬಿಡ್ತಾರೆ, ಓಕೆ ಅಂತ ಹೇಳ್ಬಿಡ್ತಾರೆ. ಅಂದರೆ ಇದು ಹಾಡು ಹಗಲೇ ನ್ಯಾಯಾಂಗದ ಕಗ್ಗೊಲೆ ಆಗಿರ್ತಕ್ಕಂಥದ್ದು, ಹಾಡು ಹಗಲೇ ನ್ಯಾಯಾಂಗದ ಕಗ್ಗೊಲೆ ಎನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಯಾಕಂದರೆ SIT APP ಅವರು ಅಲ್ಲ ಓಕೆ ಅನ್ಲಿಕ್ಕೆ. ಇವರು ನಾವು ಒಂದು SITಗೆ ಸಹಾಯ ಆಗಲಿಕ್ಕೆ ನಾವು ಒಬ್ಬ ಅಡ್ವೊಕೇಟನ್ನು ಕೊಡ್ತೀವಿ, ನಾವು ಒಂದು ಅಸಿಸ್ಟ್ ಮಾಡ್ತೀವಿ ಅಂಥೇಳಿ ಹೇಳಿದಾಗ ಉಸ್ತುವಾರಿ APP ಓಕೆ ಅಂಥೇಳಿ ಮೌಖಿಕವಾಗಿ ಹೇಳಿದ್ದು ಇದು ಒಂದು ನ್ಯಾಯಾಂಗದ ಹಾಡು ಹಗಲ ಕೊಗ್ಗಲೆ ಎನ್ನುವಂಥದ್ದು. ಯಾಕೆ ಅಂತಂದರೆ ಇವರು SIT APP ಅಲ್ಲ, ಇವರು JMFC ನ್ಯಾಯಾಲಯದ APP ಮೇಡಮ್ ಅವರು. ಹಾಗಾಗಿ ಇವರು ಎಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವರು ಎಸ್ ಅಂತ ಹೇಳೋದಕ್ಕೆ ಬೆಳ್ತಂಗಡಿ ತಹಸೀಲ್ದಾರರು SIT ರಚನೆಯನ್ನ ಮಾಡಿಲ್ಲ, ಪುತ್ತೂರು AC ಅವರು ಕೂಡ SITಯನ್ನ ರಚನೆ ಮಾಡಿಲ್ಲ. SITಯನ್ನ ರಚನೆ ಮಾಡಿದ್ದಕ್ಕಂಥದ್ದು ರಾಜ್ಯ ಸರ್ಕಾರ. ಹಾಗಾಗಿ ಇದು ರಾಜ್ಯ ಸರ್ಕಾರದ ಒಂದು ಪರವಾನಗಿ ಬೇಕು. SIT ಅವರ
ಏನು APP ಇದ್ದಾರೆ ಅವರನ್ನ ಕೇಳಬೇಕಾಗುತ್ತೆ. ಇವರು SIT ಅವರು ಕೂಡ AG ಅಡ್ವೊಕೇಟ್ ಜನರಲ್ AG ಕಚೇರಿಯಿಂದ ಅನುಮತಿಯನ್ನ ಪಡಿಬೇಕು. ಅನುಮತಿಯನ್ನ ಪಡೆದು ಇವರು ಬೇಕಾದ್ರೆ ಒಂದು ಅಸಿಸ್ಟ್ ಅನ್ನ ಮಾಡಬಹುದು. ಆದರೆ ರಾಜ್ಯ ಸರ್ಕಾರದ ಅಥವಾ AG ಕಚೇರಿಯಿಂದ ಯಾವುದೇ ಕೂಡ ಅನುಮತಿ ಪಡೆಯದೆ ಇವರು ಎಸ್ ಅಂತ ಹೇಳ್ಬಿಡ್ತಾರೆ ಇವರು. ಆಗ ಏನಾಗುತ್ತೆ ಅಂದ್ರೆ ಒಂದು ಅಡ್ವೊಕೇಟ್ ವಲಯದಲ್ಲಿ ಗುಸುಗುಸು ಸ್ಟಾರ್ಟ್ ಆಗುತ್ತೆ. ಅವಾಗ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಗುಸುಗುಸು ಸ್ಟಾರ್ಟ್ ಆಗಿ ಈ ರೀತಿಯಾಗಿ ಇವರು ಓಕೆ ಅನ್ನುವಂಥದ್ದು ಸರಿಯಲ್ಲ ಎನ್ನುವಂಥದ್ದು ಗೊತ್ತಾದ ಮೇಲೆ ಅವಾಗ ಏನು ಹೇಳ್ತಾರೆ, ಉಸ್ತುವಾರಿ APP ಅವರು ಇಲ್ಲ, ಇದು ನಾವು ಮಾಡಲಿಕ್ಕೆ ಬರೋದಿಲ್ಲ, ಇವರು ರೆಗ್ಯುಲರ್ APP ಬರ್ತಾರೆ, ಅವರು ರಜಾ ಹಾಕಿದ್ದಾರೆ, ರೆಗ್ಯುಲರ್ APP ಬರ್ತಾರೆ, ಆಗ ನೀವು ಇದರ ಬಗ್ಗೆ ಮಾತನಾಡಿ ಅಂತೇಳಿ ಅವಾಗ ಇವರು ಕೈ ತೊಳ್ಕೊಳ್ತಾರೆ. ಅಂದ್ರೆ ಇಲ್ಲಿ ಸೆಟ್ಟಿಂಗ್ ಅಥವಾ ಫಿಟ್ಟಿಂಗ್ ಏನಾದ್ರೂ ನಡೀತಾ, ಆಲ್ರೆಡಿ ಅಲ್ಲಿ ಏನಾದ್ರೂ ಸೆಟ್ ಮಾಡಿದ್ರ ಇವರು ಫಿಟ್ಟಿಂಗ್ ಅಂದ್ರೆ ಜನರಿಗೆ ಒಂದು ಫಿಟ್ಟಿಂಗ್ ಇಡೋದು. ದೇವಸ್ಥಾನ ಅಡ್ಡ ತಂದು ಈ ನೋಡ್ರಿ ಇವರು ಹೋರಾಟಗಾರರು ದೇವಸ್ಥಾನದ ಮೇಲೇನು ಗೂಬೆ ಕೂರಿಸಿದ್ರು ಅಂತೇಳಿ ಒಂದು ಫಿಟ್ಟಿಂಗ್ ಇಡ್ತಕ್ಕಂಥ ಕೆಲಸ ಜನರಿಗೆ. ಇನ್ನೊಂದು ಸೆಟ್ಟಿಂಗ್ ಒಳಗಡೆ ಹೆಡ್ ಕ್ಲರ್ಕ್ ಆಗಿರ್ತಕ್ಕಂಥವ್ರು ಪದ್ಮ ಎನ್ನುವಂಥವರು, ಅವರ ತಂದೆ ಮತ್ತು ಧರ್ಮಸ್ಥಳದ ಪೂಜ್ಯರ ಕುಟುಂಬ ಕಾಸ ದೋಸ್ತಿಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಹೆಡ್ ಕ್ಲರ್ಕ್ ಮೇಡಮ್ ಏನಾದರೂ ಅವರಿಗೆ ಅಂದ್ರೆ ಉಸ್ತುವಾರಿ APPಗೆ ರೆಗ್ಯುಲರ್ APP ಅಲ್ಲ ಅಥವಾ SIT APP ಕೂಡ ಅಲ್ಲ, ನೀವು ಒಪ್ಕೊಳ್ಳೇಬೇಕು, ಒಪ್ಕೊಂಡ್ಬಿಡಿ ಅಂತ ಏನಾದರೂ ಹೇಳಿದ್ರಾ, ಏನಾದರೂ ಸೆಟ್ ಆಯ್ತಾ? ಹಂಗಾಗಿ ಇವ್ರು ಬಂದ ತಕ್ಷಣ ನಾವು ಒಂದು ನ್ಯಾಯಾಲಯಕ್ಕೆ ಒಂದು ಅಸಿಸ್ಟ್ ಮಾಡ್ತೀವಿ ಒಬ್ರನ್ನ ಅಡ್ವೊಕೇಟ್ನ ಅಂದ ತಕ್ಷಣ ಇವರು ಓಕೆ ಅಂತ ಹೇಳ್ಬಿಟ್ರ. ಅದಾದ್ಮೇಲೆ ಗುಸುಗುಸು ಸ್ಟಾರ್ಟ್ ಆಗಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾನೂನು ವಕೀಲರು ಚರ್ಚೆ ಆದಾಗ ಇದನ್ನ ಅಲ್ಲಿಗೆ ನಿಲ್ಲಿಸಿದ್ರ ಎನ್ನುವಂಥದ್ದು ಇದು ನಮಗೆ ಕಾಡ್ತಾ ಇರತಕ್ಕಂಥದ್ದು. AG ಕಚೇರಿಯಿಂದ ಅನುಮತಿಯನ್ನ ಪಡೆಯದೆ ದೇವಾಲಯದ ಅರ್ಜಿಗೆ ಓಕೆ ಅಂದಿದ್ದಕ್ಕಾಗಿ ಒಪ್ಪಿಗೆ ನೀಡಿದ್ದಕ್ಕಾಗಿ ಹಿರಿಯ ಕಾನೂನು ಅಧಿಕಾರಿಗಳು ಉಸ್ತುವಾರಿ APP ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದು ಕಾನೂನು ಇಲಾಖೆಯ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಇದಿಷ್ಟು ನಡೀತು ಎನ್ನುವಂಥದ್ದು. ತದನಂತರವಾಗಿ 3ನೇ ತಾರೀಕಿಗೆ ಹಾಕ್ತಾರೆ. ಅಂದ್ರೆ 3ನೇ ತಾರೀಕಿಗೆ ಏನ್ ಮಾಡ್ತಾರೆ, ಇದನ್ನ ಆದೇಶವನ್ನ 3ನೇ ತಾರೀಕಿಗೆ ಮುಂದೂಡ್ತಾರೆ. ಈ 3ನೇ ತಾರೀಕಿಗೆ ಮುಂದೂಡಿದಿರ್ತಕ್ಕಂತಹ ಸಮಯದಲ್ಲಿ ಇವರು ಹಿರಿಯ ವಕೀಲರು CV ನಾಗೇಶ್ ಅವರು ಮತ್ತು ಮಹೇಶ್ ಕಜ್ಜೆ ಅವರು ಎಂಟ್ರಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರರ ಪರವಾಗಿ ಹಿರಿಯ ಪಬ್ಲಿಕ್ ಮಾಜಿ ಪ್ರಾಸಿಕ್ಯೂಟರ್, ಹಿರಿಯ ಪಬ್ಲಿಕ್ ಸ್ಟೇಟ್ ಪ್ರಾಸಿಕ್ಯೂಟರ್ S ದೊರೆರಾಜು ಅವರು ಕೂಡ ಆಗಮನ ಆಗ್ತಾರೆ. ಇವರು ಕೂಡ ತಕರಾರನ್ನ ಮಂಡಿಸ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ಕೋರ್ಟಿಗೆ, ಮಹಾಸ್ವಾಮಿ ನೀವು ನಮ್ಮ ತಕರಾರನ್ನ ನಾವು ವಾದವನ್ನ ಮಂಡಿಸಬೇಕು, ಇದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಕೋರ್ಟ್ಗೆ ಕೇಳ್ತಾರೆ. ಕೋರ್ಟ್ ಹೇಳುತ್ತೆ ಇಲ್ಲ, ನಮಗೆ ಅಷ್ಟೊಂದು ಸಮಯ ಇಲ್ಲ, ನಾವು ಆದೇಶವನ್ನ ಮಂಡಿಸೇ ಬಿಡ್ತೇವೆ ಅಂತ ಹೇಳ್ತಾರೆ. ಆಗ S ದೊರೆರಾಜು ಅವರು ಹೇಳ್ತಾರೆ, ಮಹಾಸ್ವಾಮಿ ಅವರೇ, ನೀವು ನಮ್ಮ ಮನವಿಯನ್ನ ಪುರಸ್ಕಾರನೂ ಮಾಡಿಲ್ಲ, ತಿರಸ್ಕಾರನೂ ಮಾಡಿಲ್ಲ, ಹಾಗಾಗಿ ತಿರಸ್ಕಾರನೂ ಮಾಡದೇ ಇರುವಂತಹ ಕಾರಣ ನಮ್ಮ ವಾದವನ್ನ ಮಂಡಿಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ನೀವು ಏನು ಇದೊಂದು 39/2025 ಸಾಮೂಹಿಕ ಸಮಾಧಿ ಪ್ರಕರಣ ಏನಿದೆ, ಸಾಲು ಹೆಣಹೂತ ಪ್ರಕರಣ ಏನಿದೆ, ಇದರ ಒಂದು ಆದೇಶವನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಈ ನಮ್ಮ ವಾದವನ್ನ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಅವರು ನ್ಯಾಯಾಲಯ ಹೇಳುತ್ತೆ, ಆಯ್ತು, ನಾವು 4 ತಿಂಗಳ ನಾವು ಟ್ರೈನಿಂಗಲ್ಲಿ ಇದ್ದೇವೆ ಮತ್ತು ಈಗ ಚಾರ್ಜ್ ಬಂದಾಗ ಇದನ್ನ ತಗೊಳ್ತಾರೆ ಅಂತ ಹೇಳ್ತಾರೆ. ಮುಂದಿನ 23ಕ್ಕೆ ಇದು ನ್ಯಾಯಾಲಯ ಮತ್ತೆ ಮುಂದೂಡಿಕೆ ಹಾಕಿದೆ. ಅವತ್ತು ವಾದ ವಿವಾದ ಮತ್ತೆ ಮಂಡಿಸ್ತಾರೆ. S ದೊರೆರಾಜು ಅವರು ಒಂದು 3 ಅರ್ಜಿಗಳನ್ನು ಹಾಕಿದ್ದಾರೆ. ಇದು SIT ಕೊಟ್ಟಿರ್ತಕ್ಕಂತಹ ವರದಿ ಇದು ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಇಲ್ಲ ಅಂತೇಳಿ ಹಾಕಿದ್ದಾರೆ. ಮತ್ತು SIT ಕೊಟ್ಟಿರ್ತಕ್ಕಂತಹ ಕಂಪ್ಲೇಂಟ್ ರಿಪೋರ್ಟ್ ಏನಿದೆ ಇದನ್ನ ತಿರಸ್ಕಾರ ಮಾಡಬೇಕು. 24/7 ಮಾಧ್ಯಮಗಳು ವಸ್ತುನಿಷ್ಠ ನೈಜ ಸ್ಥಿತಿಯನ್ನ ಒಂದು ನಿಜವಾದ ಜರ್ನಲಿಸಂ ಬಿಟ್ಟು ಅಸಹ್ಯವಾಗಿ ಇವರೇನು ಪ್ರಸಾರ ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ನಿಲ್ಲಬೇಕು. ಹಾಗಾಗಿ ಇದು SIT ಕಂಪ್ಲೇಂಟ್ ರಿಪೋರ್ಟ್ ಏನಿದೆ ಇದು ಪೂರ್ಣ ಕಂಪ್ಲೇಂಟ್ ರಿಪೋರ್ಟ್ ಅಲ್ಲ, ಇದು ಕೂಡ ಕಂಪ್ಲೇಂಟ್ ರಿಪೋರ್ಟ್ ಪೂರ್ತಿ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ ಇದನ್ನು ಕೂಡ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ತದನಂತರವಾಗಿ ಹಿರಿಯ ವಕೀಲ CV ನಾಗೇಶ್ ಅವರು ಮತ್ತು ಮಹೇಶ್ ಕಜ್ಜೆ ಅವರು ಏನು
ಒಂದು ತಕರಾರು ಹಾಕಿದ್ದಾರೆ, ಸಂತ್ರಸ್ತ, ದೇವಸ್ಥಾನ ಸಂತ್ರಸ್ತ ಅಂತೇಳಿ. ಹಾಗಾಗಿ ಇದು ದೇವಸ್ಥಾನ ಸಂತ್ರಸ್ತ ಎಲ್ಲೂ ಕೂಡ ಆಗೋದಿಲ್ಲ. ದೇವಸ್ಥಾನವನ್ನು ಅಡ್ಡವನ್ನು ತರಬೇಡಿ. ಯಾಕೆಂದರೆ ದೇವಸ್ಥಾನದ ಇಟ್ಟಿಗೆಗಳು ಈ ಥರದ ಯಾವುದಂಥ ಕೊಲೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಕಲ್ಲುಗಳು ಕೊಲೆಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವರನ್ನು ಅದರ ಮೇಲೆ ಕೊಲೆ ಮಾಡಿ, ದೇವಸ್ಥಾನ ಕೊಲೆ ಮಾಡಿದೆ, ಅತ್ಯಾಚಾರ ಮಾಡಿದೆ ಅಂತೇಳಿ ಎಲ್ಲೂ ಕೂಡ ಯಾರೂ ಕೂಡ ಹೇಳಿಲ್ಲ. ಹಾಗಾಗಿ ನೀವು ದೇವಸ್ಥಾನ ಅಡ್ಡ ತರ್ತಕ್ಕಂತಹ ಕೆಲಸ ಮಾಡಬೇಡಿ ಅಂತೇಳಿ ಈ ದೇವಸ್ಥಾನ ಸಂತ್ರಸ್ತ ಎನ್ನುವಂತಹ ತಕರಾರಿಗೆ ಸಂಪೂರ್ಣವಾಗಿ ವಿವರವಾಗಿ ಅದಕ್ಕೂ ಕೂಡ ಒಂದು ತಕರಾರನ್ನು ಹಾಕಿರುವಂತಹದ್ದು ಎಸ್ ದೊರೆರಾಜ್ ಅವರು. ಬಂಧುಗಳೇ, ಈ ಒಂದು BLR ಪೋಸ್ಟ್ ವರದಿಯನ್ನು ಏನಿದೆ ಇದರ ಬಗ್ಗೆ ಸಂಪೂರ್ಣ ವಿಸ್ತೃತ ವರದಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.